ಕರ್ನಾಟಕದ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳು ವೆರಿ ವೆಲ್ಕಮ್ ಬ್ಯಾಕ್. ಸೊ ಇನ್ನೊಂದು ಅಪ್ಡೇಟ್ ಬಂದಿದೆ. ಸೊ ರಿಸಲ್ಟ್ಸ್ ಬಗ್ಗೆ ಎಕ್ಸಾಕ್ಟ್ ಡೇಟ್ ಬಂದಿದೆ. ಸೊ ಏನಪ್ಪ ಅಂತಂದರೆ ಕರ್ನಾಟಕ ಎಸ್-ಎಲ್-ಸಿ ರಿಸಲ್ಟ್ ಡಿಲೇಡ್ ನ್ಯೂ ಡೇಟ್ ಫಾರ್ ಎಸ್-ಎಲ್-ಸಿ ರಿಸಲ್ಟ್ 2024 ಅಂತ ಕೊಟ್ಟಿದ್ದಾರೆ. ಸೊ ಇವತ್ತಿನ ಒಂದು ಡೇಟ್ ಪ್ರಕಾರ 7 ಗಂಟೆಗೆ ಸಂಜೆ 7 ಗಂಟೆ ಅಪ್ಡೇಟ್ ಮಾಡಿದ್ದಾರೆ. ಕರ್ನಾಟಕ ಎಸ್-ಎಲ್-ಸಿ ಎಕ್ಸಾಮಿನೇಷನ್ ಆಸ್ ಇನಿಷಿಯಲ್ ಅನೌನ್ಸ್ ದ ರಿಸಲ್ಟ್ ಆಫ್ ಡೇಟ್ 8 ಲಕ್ಷ ವಿದ್ಯಾರ್ಥಿ ಎಕ್ಸಾಮಿನೇಷನ್ ಬರೆದ್ರು. ಸೊ ಮೇ 8 ಅಂತ ಹೇಳಿದ್ದಾರೆ, ಹೌದಾ. ಸೊ ಭಾಳ ಜನಕ್ಕೆ ಮೇ ಅಂತ ಹೇಳ್ತಾ ಇದ್ರು. ಹೌಎವರ್ ಡ್ಯೂ ಟೆಕ್ನಿಕಲ್ ಇಶ್ಯೂಸ್, ಯಾಕಂದರೆ ಯಾರಿಗೋ ಒಬ್ಬರನ್ನ ಕಮೆಂಟಲ್ಲಿ ಹಾಕಿದ್ರು, ಇಲ್ಲಿ ತೋರಿಸ್ತೇನೆ ನೋಡಿ. ಸರ್ ಮೇ 10 ಗೌರ್ಮೆಂಟ್ ಹಾಲಿಡೇ ಇದೆ ಬ್ರೋ, ರಿಸಲ್ಟ್ ಕೊಡ್ತಾರಾ ಅಂತ ಕೇಳಿದರು. ಯಾಕೆಂದರೆ 8, 9, 10 ಈ 3 ದಿನ ರಿಸಲ್ಟ್ ಯಾವುದೇ ದಿನದಲ್ಲಿ ಬರ್ಬೋದು. ಓಕೆ, ಯಾಕಂದ್ರೆ ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಏನಂದರೆ, ಇಲ್ಲಿ ಒಬ್ಬರು ಏನೋ ಹಾಕಿದ್ದಾರೆ ಕಮೆಂಟ್, ನಿಮ್ಗೆ ತೋರಿಸ್ತೀನಿ ನೋಡಿ. ಸರ್ ಒಂದು ವೆಬ್ಸೈಟು ಓಪನ್ ಆಗ್ತಿಲ್ಲ ಅಂತ. ಸೊ ಇದ್ರ ಮೀನಿಂಗ್ ಏನಪ್ಪ ಅಂದರೆ, ಸೊ ವೆಬ್ಸೈಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ವೆಬ್ಸೈಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂದರೆ ಮಾರ್ಕ್ ಶೀಟ್ ಲಿಂಕ್ ಇರುತ್ತಲ್ವ, ಅದನ್ನು ಒಂದು ನಿಮ್ಮ ರಿಸಲ್ಟ್ಸ್ ಇದೆ ಇಲ್ವಾ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದ್ರ ಮೀನಿಂಗ್ ಏನಂದರೆ ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ರಿಸಲ್ಟ್ಸ್ ಬರುತ್ತೆ. ಓಕೆ, ಭಾಳ ಜನ ವೇಟಿಂಗ್. ಐ ಆಮ್ ವೆರಿ ಕ್ಯೂರಿಯಸ್ ಸರ್. ಭಾಳಷ್ಟು ಕೆಲವರು ಭಯ ಆಗ್ತಾ ಇದೆ, ಕೆಲವೊಬ್ಬರಿಗೆ ಸರ್ ಭಾಳ ಖುಷಿ ಆಗುತ್ತೆ, ಮತ್ತು ನಮಗಿನ್ನೂ ಜಲ್ದಿನ ಬೇಕು ರಿಸಲ್ಟ್ ಅಂತ ಕಾಯ್ತಾ ಇದ್ದೀರಾ, ಹೌದಲ್ಲ. ಸೊ ಯಾರೋ ಡೌಟ್ಸ್ ಕೇಳಿದ್ದೀರಾ, ಕೆಲವೊಂದು ಡೌಟ್ಸು ಬೇಗ ಬಂದರೆ ಸಾಕು ಅತ್ಲಾಗೆ ಅಂತ ಹಾಕಿದ್ದೀರಾ. ಓಕೆ, ಅಫ್ಕೋರ್ಸ್ ಜಲ್ದಿ ಬರಬೇಕು. ಗ್ರೇಸ್ ಮಾರ್ಕ್ಸ್ ಏನೋ ಇದೆ ಅಂತ ಹೇಳ್ತಾರೆ ಕೆಲವೊಬ್ಬರು, ನೋಡೋಣ ಬಂದ ಮೇಲೆ ಗೊತ್ತಾಗುತ್ತೆ. ಸೈನ್ಸ್ ಡೌಟು ಅಂತ ಹಾಕಿದ್ದೀರಾ, ವರಿ ಮಕ್ಳಿಗೆ ಹೋಗ್ಬೇಡಿ, ಈಸಿ ವ್ಯಾಲ್ಯೂಷನ್ ಇದೆ ಅಲ್ವಾ, ಚೆನ್ನಾಗಿ ಎಲ್ಲ ಕೂಡ ಪಾಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಓಕೆ, ಯಾಕೆಂದರೆ ಯಾರು ಕೂಡ ಆಲ್ಮೋಸ್ಟ್ ಆಲ್ ನಿಮಗೆ ಪಾಸಿಂಗ್ ಪರ್ಸೆಂಟೇಜ್ ಕೂಡ 90% ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಇದೆ ಅಂತ ಏನೋ ಆಫಿಷಿಯಲ್ ಬಂದಿದೆ. ಬಟ್ ಸ್ಟಿಲ್ ದೆನ್ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಓಕೆ, ಇಲ್ಲಿ 5% ಫೇಲ್ ಆಗಿದ್ದೇನೆ, 1% ಪಾಸ್ ಮಾಡ್ತಾರೆ ಅಂತ ಕೇಳಿದಾಗ, ಸೊ ಅದು ಏನಾಗುತ್ತೆ, ಸೊ ಕೆಲವೊಮ್ಮೆ ಹಳೆಯ ವರ್ಷದಲ್ಲಿ ಪಾಸ್ ಹಂಗೆ ಮಾಡ್ತಿದ್ರು. ಓಕೆ, ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ, ಸೊ ಎಷ್ಟು ಮಿನಿಮಮ್ ಮಾರ್ಕ್ಸ್ ಬೇಕು. ಓಕೆ, ಮಿನಿಮಮ್ ಮಾರ್ಕ್ಸ್ ಬಂದರೆ ಡೆಫಿನೆಟ್ಲಿ ಮಾಡ್ತಾರೆ. ಈಸಿ ಇವ್ಯಾಲ್ಯೂಷನ್ ಎಲ್ಲ ಮಾಡ್ತಾರೆ. ಓಕೆ, ನೀವೇನು ಭಯ ಪಡಬೇಡಿ. ಇನ್ನೊಂದೇನಪ್ಪ ಅಂದರೆ, ಭಾಳ ಜನ ಥ್ಯಾಂಕ್ ಯು ಅಂತ ಹಾಕಿದ್ದೀರಾ, ಮತ್ತು ಸಣ್ಣ ಇವ್ಯಾಲ್ಯೂಷನ್ ಸ್ಟ್ರಿಕ್ಟ್ ಇದೆ ಅಂತ ಹಾಕಿದ್ದೀರಾ. ಇಲ್ಲ, ಈಸಿ ಇದೆ. ಕರ್ನಾಟಕದ ಎಷ್ಟು ಪರ್ಸೆಂಟ್, ಅದೇ ಅಬೋವ್ 90% ಓಕೆ ಜನ ಪಾಸ್ ಆಗಿದ್ದೀರಾ. ಮತ್ತು ಸರ್ ನಾನು 50 ಏನೋ ಸ್ಕೋರ್ ಮಾಡಿದ್ದೀನಿ. ಓಕೆ, ಹೌದಾ. ಸೊ ನನ್ನ ಕಮೆಂಟಲ್ಲೇ ಹೋಪ್ ಇದೆ. ಓಕೆ, ಪಾಸ್ ಆಗ್ತೀರಾ, ಏನು ವರಿ ಮಕ್ಳಿಗೆ ಹೋಗಬೇಡಿ. ಟೈಮ್ ಬಗ್ಗೆ ಕೇಳ್ತಾರೆ, ಸುಮಾರು 11 ಗಂಟೆ ನಿಮಗೆ ರಿಸಲ್ಟ್ ಔಟ್ ಆಗುತ್ತೆ. ಓಕೆ, ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ, ಸೊ ಇಲ್ಲೇ ಕೊಟ್ಟಿದ್ದಾರೆ ಅಂದರೆ, ಸೊ ಕರ್ನಾಟಕ ಎಸ್-ಎಲ್-ಸಿ ರಿಸಲ್ಟ್ ಹ್ಯಾಸ್ ಪೋಸ್ಟ್ಪೋನ್. ಸೊ ಆ್ಯಸ್ ಪರ್ ಆಸ್ ದ ರಿವೈಸ್ ಡೇಟ್ ಏನಾಗಿದೆ ಅಂದರೆ, ಸೊ ಮೇ 9 ಅಥವಾ 10 ಅಥವಾ ಇವನ್ ಮೇ 8 ಕೂಡ ಹೇಳಲಿಕ್ಕೆ ಬರಲ್ಲ. 11 ಗಂಟೆಗೆ ನಿಮಗೆ ರಿಸಲ್ಟ್ ಔಟ್ ಆಗುತ್ತೆ. ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ರಿಸಲ್ಟ್ ವಿಲ್ ಕಮ್. ಓಕೆ, ಸೊ ನೀವು ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸೊ ಕೀಪ್ ಕಂಟಿನ್ಯೂ. ಇಲ್ಲಿ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ವೆಬ್ಸೈಟ್ ನಿಮಗೆ ಓಪನ್ ಆಗ್ತಾ ಇಲ್ಲ. ಇದ್ರ ಮೀನಿಂಗ್ ಡೆಫಿನೆಟ್ಲಿ ಅವರು ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ವೆಬ್ಸೈಟಲ್ಲಿ. ಪ್ರತಿ ಸತಿ ಏನಾಗುತ್ತೆ, ವೆಬ್ಸೈಟ್ ಓಪನ್ ಆಗಲ್ಲ. ಓಕೆ, ಯಾಕಂದ್ರೆ ಎಲ್ಲ ಅಪ್ಡೇಟ್ ಮಾಡ್ತಿರ್ತಾರೆ ಅವರು, ಅದನ್ನು ರಿಸಲ್ಟ್ ಲಿಂಕನ್ನು ಹಾಕ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಆಗುತ್ತೆ ವೆಬ್ಸೈಟು. ಇದ್ರ ಮೀನಿಂಗ್, ಸೊ ವಿದಿನ್ ಇನ್ನೊಂದು ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ಅಥವಾ ಯಾವುದೇ ಗಳಿಗೆಯಲ್ಲಿ ನಿಮಗೆ ರಿಸಲ್ಟು ಫಲಿತಾಂಶ ಎಸ್-ಎಸ್-ಎಲ್-ಸಿ 2024 ಬರುತ್ತೆ. ಓಕೆ, ಇದಕ್ಕೋಸ್ಕರ ಅದು ಖುಷಿಯಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಸ್ಕೂಲ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.